ನಮಸ್ತೆ, ಗುಡ್ ಮಾರ್ನಿಂಗ್. ಮನುಷ್ಯರಲ್ಲಿ ಆರೋಗ್ಯ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇವೆ. ಅದರಲ್ಲಿ ಮುಖ್ಯವಾಗಿ ಜಾಸ್ತಿ ಕೇಳ್ತಾ ಇರೋದು ಲಿವರ್ ಹೆಲ್ತ್. ಅಂದರೆ ಲಿವರ್, ಫ್ಯಾಟಿ ಲಿವರ್ ಅದೆಲ್ಲ ಕೇಳ್ತಾ ಇರ್ತೀವಿ. ಅದು ಮದ್ಯಪಾನ ಮಾಡದಿದ್ದರೂ ನಿಮ್ಮ ಲಿವರ್ ಹಾಳಾಗುತ್ತೆ. ನೀವು ಪ್ರತಿನಿತ್ಯ ಸೇವಿಸುತ್ತಿರುವ ಈ ಒಂದು ಪದಾರ್ಥದಿಂದ. ಅದು ಹೊಟ್ಟೆ ತುಂಬ ಎಣ್ಣೆ ಕುಡಿಯೋದಕ್ಕಿಂತ ಹೆಚ್ಚು ಹಾಳಾಗ್ಬೋದು. ಅಂದರೆ ಲಿವರ್ ಹೆಲ್ತ್. ಯಕೃತ ದೇಹದ ಪ್ರಮುಖ ಭಾಗಗಳಲ್ಲಿ ಒಂದು. ಇದು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರೆ ನಿಮ್ಮ ಪ್ರಾಣಕ್ಕೆ ಅಪಾಯ ಹೆಚ್ಚು. ನಾವು ಸೇವಿಸುವ ಕೆಲವೊಂದು ಪದಾರ್ಥಗಳು ಯಕೃತವನ್ನು ಹಾಳು ಮಾಡುತ್ತವೆ. ಹಾಗಾದರೆ ಈ ಪದಾರ್ಥ ಯಾವುವು ಎಂದು ತಿಳಿದುಕೊಳ್ಳೋಣ. ಯಕೃತ ಆರೋಗ್ಯಕರವಾಗಿದ್ದರೆ ಮಾತ್ರ ನಮ್ಮ ದೇಹದ ಎಲ್ಲ ಕಾರ್ಯಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಆದಾಗ್ಯೂ ಯಕೃತ ಆರೋಗ್ಯಕ್ಕಾಗಿ ಕೆಲವು ಆಹಾರ ಪದ್ಧತಿಗಳಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಬೇಕು. ಇಲ್ಲದಿದ್ದರೆ ಅವು ಸಂಪೂರ್ಣವಾಗಿ ಹಾನಿಗೊಳಗಾಗುವ ಅಪಾಯವಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಮದ್ಯ ಮತ್ತು ಸಕ್ಕರೆ ಸೇವಿಸುತ್ತಿದ್ದರಿಂದ ಯಕೃತ್ತಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಇದು ಕೊಬ್ಬಿನ ಯಕೃತದ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಇದು ಕಾಲಾಂತರದಲ್ಲಿ ಯಕೃತ್ತಿನ ಸಿರೋಸಿಸ್ಗೆ ಕಾರಣವಾಗಬಹುದು. ಆರೋಗ್ಯ ತಜ್ಞರ ಪ್ರಕಾರ ಇವುಗಳು ಸೇವಿಸುವುದರಿಂದ ಯಕೃತದಲ್ಲಿ ಕೊಬ್ಬಿನ ಶೇಖರಣೆ ಹೆಚ್ಚುತ್ತದೆ. ಲಿವರ್ ಸಿರೋಸಿಸ್ ಕೂಡ ಲಿವರ್ ಕಾರ್ಯ ಕಡಿಮೆ ಮಾಡಲು ಕಾರಣವಾಗುತ್ತದೆ. ಇದು ಕ್ಯಾನ್ಸರ್ ಮತ್ತು ಯಕೃತ ವೈಫಲ್ಯಕ್ಕೂ ಕಾರಣವಾಗಬಹುದು. ಆಲ್ಕೋಹಾಲ್ ಮಾತ್ರವಲ್ಲ, ಅತಿಯಾದ ಸಕ್ಕರೆ ಸೇವನೆಯು ಯಕೃತಕ್ಕೆ ಅಪಾಯಕಾರಿ. ಅಷ್ಟೇ ಅಲ್ಲ, ಇದು ಟೈಪ್ 2 ಡಯಾಬಿಟಿಸ್ಗೆ ಬೆಳವಣಿಗೆಗೆ ಕಾರಣವಾಗಬಹುದು. ಇದು ಬೊಜ್ಜಿನ ಅಪಾಯವನ್ನು ಹೆಚ್ಚಿಸಬಹುದು. ಸಕ್ಕರೆಯಲ್ಲಿ ಹೆಚ್ಚಿನ ಪ್ರಮಾಣದ ಫ್ರಕ್ಟೋಸ್ ಇರುತ್ತದೆ. ಮದ್ಯಪಾನ ಮಾಡಲು ಸಾಧ್ಯವಾಗದ ಜನರಲ್ಲಿಯೂ ಯಕೃತ ಸಮಸ್ಯೆ ಉಂಟಾಗಲು ಇದು ಮತ್ತೊಂದು ಪ್ರಮುಖ ಕಾರಣವಾಗಿದೆ. ಸಕ್ಕರೆಯನ್ನು ಸಂಪೂರ್ಣವಾಗಿ ತಪ್ಪಿಸಲು ಸಾಧ್ಯವಿಲ್ಲ. ಆದಾಗ್ಯೂ ನಾವುಗಳನ್ನು ಇತರ ಆಹಾರಗಳೊಂದಿಗೆ ಬದಲಿಸಬೇಕು ಅಥವಾ ಇವುಗಳ ಸೇವನೆಯನ್ನು ಕಡಿಮೆ ಮಾಡಬೇಕು. ಆರೋಗ್ಯಕರ ಆಲ್ಕೋಹಾಲ್ ಮತ್ತು ಸಕ್ಕರೆ ಎರಡನ್ನೂ ಸೇವಿಸುವುದರಿಂದ ಯಕೃತ್ತಿನ ಉರಿತ ಉಂಟಾಗುತ್ತದೆ. ಇದು ಬೊಜ್ಜು ಮತ್ತು ಟೈಪ್ 2 ಮಧುಮೇಹಕ್ಕೂ ಕಾರಣವಾಗುತ್ತದೆ. ಸ್ಯಾಚುರೇಟೆಡ್ ಕೊಬ್ಬುಗಳು, ಮುಖ್ಯವಾಗಿ ಪ್ಯಾಕೇಜ್ ಮಾಡಿದ ಆಹಾರಗಳು ಕಂಡುಬರುತ್ತವೆ. ಈ ಸಕ್ಕರೆ ಕರಿದ ಆಹಾರ ಮತ್ತು ಫಾಸ್ಟ್ ಫುಡ್ ಹೆಚ್ಚು ಸೇವಿಸುವ ಜನರಲ್ಲಿ ಈ ಅಪಾಯ ಹೆಚ್ಚಿರುತ್ತದೆ. ಇದು ಕೊಬ್ಬಿನ ಪಿತ್ತಜನಕಾಂಗ ಮತ್ತು ಫೈಬ್ರೋಸಿಸ್ಗೆ ಕಾರಣವಾಗಬಹುದು. ಆದಾಗ್ಯೂ ಪ್ರತಿದಿನ ಬೆಳಗ್ಗೆ ನಿಮ್ಮ ಆಹಾರದಲ್ಲಿ ನಿಮ್ಮ ಯಕೃತವನ್ನು ನಿರ್ವಿಷಗೊಳಿಸುವ ಪಾನೀಯಗಳನ್ನು ಸಹ ಸೇರಿಸಿಕೊಳ್ಬೇಕು. ಇದು ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸುತ್ತದೆ. ಅವು ನಿಮ್ಮ ಯಕೃತವನ್ನು ನಿರ್ವಿಷಗೊಳಿಸಿ ದುರಸ್ತಿ ಮಾಡುತ್ತವೆ. ಆರೋಗ್ಯ ತಜ್ಞರ ಪ್ರಕಾರ ಸಕ್ಕರೆ ಬದಲಿಗೆ ಬೆಲ್ಲ ಮತ್ತು ಖರ್ಜೂರವನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಬೇಕು. ಅದಲ್ಲದೆ ಆಲ್ಕೋಹಾಲ್ ಅನ್ನು ಸಮ ಪ್ರಮಾಣದಲ್ಲಿ ಮಾತ್ರ ಸೇವಿಸಬೇಕು. ಸಣ್ಣ ಪ್ರಮಾಣದಲ್ಲಿ ಮಾತ್ರ ಸೇವಿಸಿ. ಅದಲ್ಲದೆ ಮದ್ಯ ಸೇವಿಸುವ ಮೊದಲು ಮತ್ತು ನಂತರ ಸಾಕಷ್ಟು ನೀರು ಕುಡಿಯಿರಿ. ಯಕೃತ್ತಿನ ಆರೋಗ್ಯಕ್ಕಾಗಿ ಹಸಿರು ತರಕಾರಿಗಳು, ಬೆಳ್ಳುಳ್ಳಿ, ಅರಿಶಿಣ ಮತ್ತು ಸಿಟ್ರಸ್ ಹಣ್ಣುಗಳನ್ನು ಸೇವಿಸಿ. ಇದೆಲ್ಲ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗಲು ಸಹಾಯವಾಗುತ್ತೆ.